ಮಿಡಲ್ ಕ್ಲಾಸ್ನವ್ರಿಗೆ ಒಂದು ಕಾರ್ ತೊಗೊಳ್ಳುವಾಗ ಕಾರು ಆಲ್ರೌಂಡ್ ಪ್ಯಾಕೇಜ್ ಥರ ಇರಬೇಕು. ಲೈಕ್ ಎಲ್ಲ ಆಸ್ಪೆಕ್ಟ್ಸ್ನು ಫುಲ್ಫಿಲ್ ಮಾಡೋ ಅಂಥ ಕಾರು ಬಜೆಟಲ್ಲಿ ಬೇಕು ಅಂತಾರೆ. ಆ ಥರ ಕೇಳೋರಿಗೆ ಅಂತಲೇ ಎಬೋವ್ ಆಸ್ಪೆಕ್ಟ್ಸ್ ಕವರ್ ಮಾಡುವಂಥ ಕಿಯಾನೋರ್ದು ಹೊಸ ವೇರಿಯಂಟು ಗ್ರಾವಿಟಿ ಎಡಿಷನ್ನ ರಿವ್ಯೂ ಮಾಡ್ತಾಯಿದ್ದೀನಿ. ನನ್ನ ಪ್ರಕಾರ ಈ ಗ್ರಾವಿಟಿ ಎಡಿಷನ್ನು ಬೆಸ್ಟ್ ವೇರಿಯಂಟ್ ಟು ಬೈ ಆ್ಯಕ್ಚುಲಿ. ಯಾಕೆ ಅಂತ ರಿವ್ಯೂ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಗ್ರಾವಿಟಿ ಎಡಿಷನ್ನು 1.2 ಲೀಟರ್ ಇಂಜಿನ್ ಆಪ್ಷನಲ್ಲಿ HDK+ ವೇರಿಯಂಟ್ನ ರೀಪ್ಲೇಸ್ ಮಾಡಿದೆ. ಆ್ಯಂಡ್ ನೀವು ಯಾವುದಾದ್ರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಂತಂದರೆ ಈ ಲಾಲ್ಬಾಗ್ ಮೈನ್ ರೋಡಲ್ಲಿ ಇರೋ ಅದ್ವೈತ್ ಕಿಯಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಕಾರ್ದು ಪ್ರೈಸಿಂಗ್ ಅಂತ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಗ್ರಾವಿಟಿ ಎಡಿಷನ್ದು ಎಕ್ಸ್ ಶೋರೂಮು 10,49,000 ಇದೆ ಆ್ಯಂಡ್ ಆನ್ ರೋಡು 13,49,000 ಆಗುತ್ತೆ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಹೆಡ್ಲ್ಯಾಂಪ್ ಚೆಂಬರಿಗೆ ಬರೋದಾದ್ರೆ LED ಹೆಡ್ಲ್ಯಾಂಪ್ ಸೆಟಪ್ ಕೊಟ್ಟಿದ್ದಾರೆ. 2 ಲೋ ಬಿಮಿ ಕೊಟ್ಟಿದ್ದಾರೆ ಮತ್ತು 1 ಹೈ ಬಿಮಿ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು ರಿಫ್ಲೆಕ್ಟಿವ್ ಬೆಸ್ಟ್ ಕೊಟ್ಟಿರುವಂಥದ್ದು. ಇವಾಗ ಇಂಡಿಕೇಟರ್ ವರ್ಕ್ ಆಗ್ತಿರೋಂಥದ್ದು ನೋಡ್ಬೋದು. ಇದು ಆಫ್ ಆದರೆ DRL ಆಗಿ ಡಬಲ್ ಅಪ್ ಆಗುತ್ತೆ. ನೋಡ್ತಿರ್ಬೋದು DRLನ ಒಂಥರ ಲಾಂಗ್ ಎಲಾಂಗೇಟೆಡ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ. ಒಂಥರ ಇನ್ವರ್ಟೆಡ್ ಎಲ್ ಶೇಪ್ ಅಂತ ಹೇಳ್ಬೋದು. ಆ್ಯಂಡ್ ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾರೆ ಕಿಯಾನೋರು. ಆ್ಯಂಡ್ ಕೆಳಗಡೆ ಡಾರ್ಕ್ ಕ್ರೋಮ್ ಪ್ಲೇಟೆಡ್ ಎಲ್ಲ ಕೊಟ್ಟಿದ್ದಾರೆ ಗ್ರಿಲ್ ಕೆಳಗಡೆನೇ. ಆ್ಯಂಡ್ ಕಿಯಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಕಾರಿನ ಫ್ರಂಟ್ ಟೋಯಿಂಗ್ ಹೋಗು. ಆ್ಯಂಡ್ ಮುಂದ್ಗಡೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ನೋಡ್ತಿರ್ಬೋದು. ಸೊ ಪಾರ್ಕಿಂಗ್ ಮಾಡುವಾಗ ನಿಮಗೆ ಮುಂದ್ಗಡೆ ಯಾವ್ದಾದ್ರು ಟೈಟ್ ಪಾರ್ಕಿಂಗ್ ಇತ್ತು ಅಂದಾಗ ಸ್ವಲ್ಪ ಈಸಿಯಾಗಿ ಅಸಿಸ್ಟ್ ಆಗುತ್ತೆ. ಆ್ಯಂಡ್ ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ತುಂಬ ಲೋಯರ್ ಆಫಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ದಟ್ ವಿಸಿಬಿಲಿಟಿ ವೈಸ್ ಇಟ್ ವಿಲ್ ಬಿ ಗುಡ್ ಆ್ಯಕ್ಚುಲಿ. ಲಿಟ್ರಲಿ ಹೆವಿ ಅಂದರೆ ಹೆವಿ ಅಗ್ರೆಸಿವ್ ಆಗಿ ಕಾಣುತ್ತೆ ಫ್ರಂಟಿಂದ. 1.2 ಲೀಟರ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಅಲಾಯ್ ವೀಲ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಸೈಜ್ ಬಂದು 215/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಇದು ಕಾರಿನ ಸಸ್ಪೆನ್ಷನು. ಆ್ಯಂಡ್ ಥ್ರೂ ದ ಕಾರ್ ಕ್ಲಾಡಿಂಗ್ ರನ್ ಆಗುವಂಥದ್ದು ನೋಡ್ಬೋದು ನೀವು. ಸೊ ದಟ್ ಒಂದು SUV ಸ್ಟ್ಯಾನ್ಸ್ಗೆ ಅಂತ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ 205 mm ಇದೆ. ಸೊ ದಟ್ಸ್ ವೇಸ್ ಸಫಿಷಿಯಂಟ್ ಅಂತಲೇ ಹೇಳ್ತೀನಿ. ನಮ್ಮ ಬೆಂಗಳೂರು ಅಂತ ರೋಡ್ಸ್ಗೆ ಅಥವಾ ನಮ್ಮ ಇಂಡಿಯನ್ ರೋಡ್ಸ್ಗೆ ಇಟ್ಸ್ ಅ ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸ್. ಲೈಕ್ ಯಾವುದೇ ಪಾಟಲ್ಸ್ ಆಗಿರ್ಬೋದು ಅಥವಾ ಹಂಸ ಆಗಿರ್ಬೋದು ಈಸಿಯಾಗಿ ಕ್ಲಿಯರ್ ಮಾಡುತ್ತೆ. ಗ್ರಾವಿಟಿ ಎಡಿಷನ್ ಅಂತ ಕೊಟ್ಟಿರೋದು ನೋಡ್ತಿರ್ಬೋದು ನೀವು. ಆ್ಯಂಡ್ ಇಂಡಿಕೇಟರ್ ಕೂಡ ಮಿರರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ 2 ಬರುತ್ತೆ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೀ ನಿಮ್ಮ ಜೋಬಲ್ಲಿ ಇದ್ರೆ ಸಾಕು, ಈ ಬಟನ್ ಬಂದು ಪ್ರೆಸ್ ಮಾಡೋದು ಸಾಕು, ಕಾರ್ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಈಸಿಯಾಗಿ ಒಳಗೆ ಎಂಟರ್ ಆಗ್ಬೋದು ನೀವು. ಕೀ ಯೂಸ್ ಮಾಡೋಕ್ಕೂ ನೆಸೆಸಿಟಿ ಇರಲ್ಲ. ಬಟ್ ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂದರೆ ಮ್ಯಾನ್ಯಲ್ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಲ್ಲಿ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ, ಬಟ್ ಇದು ಫಂಕ್ಷನಲ್ ರೂಫ್ ರೈಲ್ ಅಲ್ಲ. ಆ್ಯಂಡ್ ಈ ಕಾರಲ್ಲಿ ಸನ್ ರೂಫ್ ಕೂಡ ಬರಲ್ಲ. ಶಾರ್ಕ್ ಫಿನ್ ಆಂಟೆನಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಬ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ಗೆ ಬರೋದ್ರಿಂದ ಕಾರ್ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನ್ಸುತ್ತೆ ಕಾಮನ್. ಆ್ಯಂಡ್ ಹಿಂದ್ಗಡೆಗೆ ಬಂದರೆ ಕನೆಕ್ಟಿಂಗ್ LED ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗಿನ ಕಾರ್ಸಲ್ಲಿ ಎಲ್ಲರೂ ಈ ಟ್ರೆಂಡ್ನ ಫಾಲೋ ಮಾಡ್ತಾ ಇದ್ದಾರೆ. ಒಂಥರ ಸಖತ್ ಕೂಲ್ ಟ್ರೆಂಡ್ ಅಂತಲೇ ಹೇಳ್ಬೋದು. ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ, ಹ್ಯಾಲೋಜನು. ಇದು ಬಂದು ಕಾರಿನ ಬ್ರೇಕ್ ಲ್ಯಾಂಪು. ಆ್ಯಂಡ್ ಈ ಕಾರಲ್ಲಿ ವೈಪರು, ಡಿಫಾಗರು, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಎಲ್ಲ ಬರುತ್ತೆ. ಆ್ಯಂಡ್ ವಾಷರ್ ಆ್ಯಕ್ಚುಲಿ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ, ನಿಮಗೆ ಕಾಣ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಸಾನೆಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮುಂದ್ಗಡೆ 4 ಕೊಡೋ ಬದಲು ಹಿಂದ್ಗಡೆ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಆ್ಯಂಡ್ ಕ್ಯಾಮ್ರಾ ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿದೆ ನೋಡಿ. ಸೊ ಬೂಟ್ಗೆ ಹೋಗೋಣ ಇವಾಗ. ಬೂಟ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಅದನ್ನ. ಆ್ಯಂಡ್ ಬೂಟ್ ಬಂದು ಇಟ್ಸ್ ಬಿಗ್ಗೆಸ್ಟ್ ಬೂಟ್ ಆ್ಯಕ್ಚುಲಿ. 385 ಲೀಟರ್ಸು 5 ಜನಕ್ಕೆ ಇಟ್ಸ್ ಸಫಿಷಿಯಂಟ್ ಬೂಟ್ ಅಂತ ಹೇಳ್ತೀನಿ. ಒಳ್ಳೆ ಲೋಡಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ ಮಾತ್ರ ಕಿಯಾನೋರು. 60/40 ಸ್ಪ್ಲಿಟ್ ಸೀಟ್ ಕೂಡ ಇದೆ ರಿಯರ್ ಸೀಟ್ಗೆ. ಸೊ ದಟ್ ನಿಮಗೆ ಬರೀ 4 ಜನ ಇದ್ದೀರಾ, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂದರೆ 40 ಸ್ಪ್ಲಿಟ್ ಏನಿದೆ ಅದನ್ನ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಮಾಡ್ಕೋಬೋದು ನೋಡಿ. ಸೊ ಇಷ್ಟು ಫೋಲ್ಡ್ ಆಗುತ್ತೆ. ಸೊ ಇಟ್ಸ್ ಅ ಮ್ಯಾಸಿವ್ ಬೂಟ್ ಅಂತ ಹೇಳ್ತೀನಿ. ಆ್ಯಂಡ್ ಲೈಟ್ ಬರಲ್ಲ ಆ್ಯಕ್ಚುಲಿ. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಬರಲ್ಲ ಆ್ಯಕ್ಚುಲಿ, ನೀವು ಆಕ್ಸೆಸರಿಯಾಗಿ ಹಾಕ್ಸ್ಕೋಬೇಕಾಗತ್ತೆ. ಆ್ಯಂಡ್ ಸ್ಪೇರ್ ಟೈರ್ ಬಂದು ಸ್ಮಾಲರ್ ಸೈಜ್ನ ಇದ್ದರೆ 185/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಸ್ಟೀಲ್ ವೀಲ್ ಆ್ಯಸ್ ವೆಲ್. ಆ್ಯಂಡ್ ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗೋಕ್ಕೂ ಕೊಟ್ಟಿದ್ದಾರೆ. ಸೊ ದಟ್ ಲೈಕ್ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಥವಾ ಬೇರೆ ಏನಾದರೂ ಸರ್ಕಮ್ಸ್ಟೆನ್ಸಸ್ಸಲ್ಲಿ ನಿಮ್ಮದು ಡೋರ್ಗಳು ಜಾಮ್ ಆಗಿದೆ, ಓಪನ್ ಆಗ್ತಿಲ್ಲ ಅಂದಾಗ ಸೊ ದಟ್ ಆ ಕೀ ಏನಿದೆ ಅದು ಯೂಸ್ ಮಾಡ್ಕೊಂಡು ಇಲ್ಲಿ ಹೇಳಿದ್ರೆ ಬೂಟಿಂದ ಆಚೆ ಬರ್ಬೋದು ನೀವು. ಸೊ ಎಮರ್ಜೆನ್ಸಿ ಎಕ್ಸಿಟ್ಗೆ ಕೊಟ್ಟಿರೋವಂಥದ್ದು ಅದು ಆ್ಯಕ್ಚುಲಿ. ಸೊ ಈ ಕಡೆ ಬಂದರೆ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ, 45 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಾವಿಟಾನ್ ಅದನ್ನು ಈ ಕಡೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನೋಡ್ಕೊಳ್ಳಿ ಆ್ಯಕ್ಚುಲಿ ಸೈಡಿಂದ ಈ ಥರ ಕಾಣುತ್ತೆ. ಸೊ ಒಂಥರ ಡಿಸೈನ್ ವೈಸ್ ಈ ಕಾರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಿಯಾನೋರು. ಒಂಥರ ಯೂತ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಮತ್ತು ತುಂಬ ಸ್ಪೋರ್ಟಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆ ತುಂಬ ಒಂಥರ ಸ್ಪೋರ್ಟಿ ಡಿಸೈನ್ ಮತ್ತು ಅಗ್ರೆಸಿವ್ ಡಿಸೈನ್ ಇಷ್ಟ ಆಗುತ್ತೋ ಈ ಕಾರ್ ಡಿಸೈನ್ ಪಕ್ಕ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಕೂಲ್ ಥಿಂಗ್ ಏನು ಅಂತಂದರೆ ಈ ಕಾರಲ್ಲಿ ಸನ್ಶೆಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಸೊ ಎಸ್ ಸನ್ಶೆಡ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಸನ್ನ ಬ್ಲಾಕ್ ಮಾಡೋಕ್ಕೆ ಹೆವಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವನ್ ಪ್ರೈವೇಸಿ ಕೂಡ ಇರುತ್ತೆ. ಆ್ಯಂಡ್ ಇನ್ನರ್ ಡೋರ್ ಹ್ಯಾಂಡಲ್ಗೆ ಮ್ಯಾಟ್ ಸಿಲ್ವರ್ ಫಿನಿಶ್ ಪ್ರೊವೈಡ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ನೈಟ್ ಟೈಮಲ್ಲಿ ಎಲ್ಲದಕ್ಕೂ ಇಲ್ಯುಮಿನೇಷನ್ ಕೂಡ ಬರುತ್ತೆ. ಆ್ಯಂಡ್ ಇದು ಗ್ರಾವಿಟಿ ಎಡಿಷನ್ ಆಗಿರೋದ್ರಿಂದ ಇಲ್ಲೆಲ್ಲ ಬ್ಲೂ ಫಿನಿಶ್ ಬರುವಂಥದ್ದು ನೋಡ್ಬೋದು. ಲೈಕ್ ಗ್ರಾವಿಟಿ ಎಡಿಷನಲ್ಲಿ ಏನು ಎಕ್ಸ್ಟ್ರಾ ಆ್ಯಡಪ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಮತ್ತು ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ಸ್ ನೋಡ್ತಿರ್ಬೋದು ಕಂಪ್ಲೀಟ್ ಒಂಥರ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರ್ ಫಿನಿಶ್ ಸೀಟ್ಸ್ ಆ್ಯಕ್ಚುಲಿ ಇದು. ಆ್ಯಂಡ್ 60/40 ಸ್ಪ್ಲಿಟ್ ಸೀಟ್ ಅನ್ನಲ್ಲ ನೋಡಿ, ಇದು ಬಂದು 60, ಅದು ಬಂದು 40. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಎಲ್ಲರಿಗೂ ಬರುತ್ತೆ. ಈ ಕಡೆ ಒಂದಿದೆ ಮಧ್ಯ ಪ್ಯಾಸೆಂಜರ್ಗೆ, ಈ ಕಡೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ ಆಲ್ಮೋಸ್ಟ್ ಪೂರ್ತಿ ಹಿಂದಕ್ಕೆ ತಳ್ಳಿದೆ, ಬಟ್ ಸ್ಟಿಲ್ ಆದರೂ ನನಗೆ ಇಷ್ಟು ಸ್ಪೇಸಿಂಗ್ ಇದೆ ಆ್ಯಕ್ಚುಲಿ. ಸೊ ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟ್ ಎಲ್ಲ ಆಲ್ಮೋಸ್ಟ್ ಕಂಫರ್ಟ್ ಲೆವೆಲಲ್ಲೇ ಇದೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಇಷ್ಟಿದೆ ನನಗೆ. ಸೊ 6 ಫೀಟ್ ಪ್ಯಾಸೆಂಜರ್ಸ್ಗೆ ಮಾತ್ರ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು ಅನ್ನೋದು ಬಿಟ್ಟರೆ
ಬಿಲೋ 510 ಇದ್ದೀರಾ ಅಂತಂದರೆ ನಿಮ್ಗೆ ಅಷ್ಟಾಗಿ ಸ್ಪೇಸಿಂಗ್ ವೈಸ್ ರಿಯರ್ ಸೀಟಲ್ಲಿ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ. ಆ್ಯಂಡ್ ಕ್ಯಾಬಿನ್ ಕೂಡ ಒಂದು ರೇಂಜಿಗೆ ವೈಡ್ ಇದೆ. ಸೊ ಒಂದು ಮೀಡಿಯಂ ಫಿಟ್ ಇದ್ದೀರಾ ಅಂತಂದರೆ 3 ಜನ ಕಂಫರ್ಟಬಲಾಗಿ ಕೂರ್ಬೋದು. ರಿಯರ್ AC ವೆಂಟ್ ಇದೆ ಆ್ಯಂಡ್ 2 Type-C ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಇಲ್ಯುಮಿನೇಷನ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಇಡೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ ಪಾಕೆಟ್ಸ್ ಕೂಡ 2 ಕಡೆನೂ ಕೊಟ್ಟಿದ್ದಾರೆ. ಸೈಡ್ ಕರ್ಟನ್ ಇರೋ ಬ್ಯಾಗ್ ಇಲ್ಲಿ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕಾರಲ್ಲಿ ಕೊಟ್ಟಿದ್ದಾರೆ. ಸೊ ಬೇಸ್ ವೇರಿಯಂಟ್ ತಗೊಂಡು 6 ಏರ್ ಬ್ಯಾಗ್ ಬಂದೇ ಬರುತ್ತೆ ಕಾರಲ್ಲಿ. ಆ್ಯಂಡ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಟ್ ಕೋಟುಕ್ ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ. ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆ ಕಡೆ ಕೂಡ ಸನ್ಶೇಡ್ ಕೊಟ್ಟಿದ್ದಾರೆ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟ್ರಲ್ ಹೆಡ್ರೆಸ್ಟ್ ಒಂದು ಕೊಟ್ಟಿದೆ, ಚೆನ್ನಾಗಿರೋದು ಅನಿಸ್ತು ನನಗೆ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಗೈಸ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಸ್ಪೋರ್ಟಿ ಆಗಿದೆ ಅಂತ ಅನ್ನೋದು. ಸೊ ಮೇನ್ ಎಲಿಮೆಂಟೇ ಈ ಕಾರಲ್ಲಿ ಸ್ಪೋರ್ಟಿನೆಸ್ಸು. ಸೊ ಗ್ರಾವಿಟಿ ಎಡಿಷನಲ್ಲಿ ಏನೆಲ್ಲ ಎಕ್ಸ್ಟ್ರಾ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ. ಫಸ್ಟ್ ಬಂದು ಅಲಾಯ್ ವೀಲ್ ಏನು ನೋಡಿದ್ರೆ ನೀವು 16 ಇಂಚು ಅದೊಂದು ಕೊಟ್ಟಿದ್ದಾರೆ. ಗ್ರಾವಿಟಾ ಬ್ಯಾಡ್ಜಿಂಗ್ ಏನಿದೆ ಇದೊಂದು. ಆ್ಯಂಡ್ ಒಳಗಡೆ ನೋಡಿದ್ರಲ್ಲ ನೀವು ಸೀಟ್ಸು ಇದೊಂದು. ವೈರ್ಲೆಸ್ ಚಾರ್ಜರ್ ಪ್ಯಾಡ್ ಒಂದು ಇನ್ಕ್ಲೂಡ್ ಆಗಿದೆ. ಮತ್ತು ಅಲ್ಲೊಂದು ಡ್ಯಾಶ್ ಕ್ಯಾಮ್ ನೋಡ್ತಾ ಇದ್ರಲ್ಲ ಇದೊಂದು. ಸೊ ಇದಿಷ್ಟು ಎಕ್ಸ್ಟ್ರಾ ಆ್ಯಡಪ್ ಆಗಿರುವಂಥದ್ದು HTK ಪ್ಲಸ್ ವೇರಿಯಂಟ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ, ಅಥವಾ ಗ್ರಾವಿಟಿ ಎಡಿಷನಲ್ಲಿ ಸ್ಪೆಷಲಾಗಿ ಆ್ಯಡ್ ಮಾಡ್ಯಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಸೈಡ್ ಬಂದರೆ ಇಲ್ಲೂ ಕೂಡ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಆರಾಮ್ ಪ್ಯಾಡ್ಗೆ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ನೋಡಿ. ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಆ್ಯಂಡ್ 1 ಟಚ್ ಡೌನ್ ಕೂಡ ಇದೆ ನೋಡಿ. ಸೊ ಎಸ್ ಇಲ್ಲೂ ಕೂಡ ಮ್ಯಾಟ್ ಸಿಲ್ವರ್ ಫಿನಿಶ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ 4 ಸ್ಪೀಕರು ಮತ್ತು 2 ಟ್ವಿಟರ್ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿದೆ. ಅಂಬ್ರೆಲಾ ಹೋಲ್ಡರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ತುಂಬ ದೊಡ್ಡ ಅಂಬ್ರೆಲಾ ಅಲ್ಲ, ಒಂದು ಮೀಡಿಯಂ ಸೈಜ್ ಅಥವಾ ಒಂದು ಸ್ಮಾಲ್ ಸೈಜ್ ಅಂಬ್ರೆಲಾ ಇಟ್ಕೋಬೋದು. ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೀಟ್ಸಿಗೆ ಬಂದರೆ ಇಟ್ಸ್ 8 ವೇ ಮ್ಯಾನ್ಯುಲಿ ಅಡ್ಜಸ್ಟಬಲ್ ಸೀಟ್ಸು. ರಿಕ್ಲೈನ್ ಮಾಡ್ಕೋಬೋದು, ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಫ್ರಂಟ್ ಟು ಬ್ಯಾಕ್ ಮಾಡ್ಬೋದು. ಆ್ಯಂಡ್ ಇನ್ಕ್ಲಿನೇಷನ್ ಕೂಡ ಮಾಡ್ಕೋಬೋದು. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಕಾರ್ಕಿ ತೋರಿಸಿಲ್ಲ ಅನ್ಕೋತೀನಿ ನೋಡಿ. ಆ್ಯಕ್ಚುಲಿ ಇದೇ ಕಾರ್ಕಿ ಆ್ಯಕ್ಚುಲಿ ಮುಂದುಗಡೆ ಕಿಯಾ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಏನು ಬರಲ್ಲ, ಬಟ್ ಕಂಟ್ರೋಲ್ಸ್ ಎಲ್ಲ ಸೈಡಲ್ಲೇ ಬರುತ್ತೆ ನಿಮಗೆ. ಲಾಕು ಅನ್ಲಾಕು ಇದು ಬಂದು ಬೂಟ್ ಲಾಕ್ ಏನಿದೆ ಅದನ್ನು ರಿಲೀಸ್ ಮಾಡೋಕೆ ಕೊಟ್ಟಿರೋಂಥದ್ದು. ಮ್ಯಾನ್ಯುಲಿ ನೀವೇ ಹೋಗಿ ಎತ್ತಬೇಕು. ಆ್ಯಂಡ್ ಇಲ್ಲಿ ಬಂದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ. ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡೋಕೆ ಕೊಟ್ಟಿರೋಂಥದ್ದು. ಇದು ಬಂದು ಐಡಲ್ ಸ್ಟಾರ್ಟ್ ಸ್ಟಾಪ್ ಏನಿದೆ ಅದನ್ನು ಆನ್ ಆ್ಯಂಡ್ ಆಫ್ ಮಾಡೋಕೆ ಕೊಟ್ಟಿರೋಂಥದ್ದು. ಲೈಕ್ ಇದು ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋಂಥದ್ದು. ಇದನ್ನ ಎನೇಬಲ್ ಮಾಡಿ ನೀವು ಟ್ರಾಫಿಕ್ಕಿಗೆ ಬಂದು ಹಾಲ್ಟ್ ಆದಾಗ ಕಾರ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಬಟ್ ಅದೇ ಕ್ಲಚ್ ತುಳಿದ ತಕ್ಷಣ ಮಾತ್ರ ಆಟೋಮೆಟಿಕಾಗಿ ಆನ್ ಆಗುತ್ತೆ. ಸೊ ಬೇಸಿಕ್ಲಿ ಯಾವಾಗಲೇ ಹೇಳಿದ್ನಲ್ಲ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿರೋಂಥದ್ದು. ಸೊ AC ವೆಂಟ್ ಸುತ್ತ ಕೂಡ ಸಿಲ್ವರ್ ಫಿನಿಶ್ ಅಂತ ಕೊಟ್ಟಿರೋದು ನೋಡ್ಬೋದು. ಇಲ್ಲೂ ಒಂಥರ ಡಿಸೈನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ಅಟೆನ್ಷನ್ ಟು ಡೀಟೇಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಕಾರಲ್ಲಿ. ರೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನೀವು ಕ್ಲಚ್ ಯೂಸ್ ಮಾಡ್ತಿಲ್ಲ ಅಂದಾಗ ಅಲ್ಲಿ ನಿಮ್ಮ ಲೆಫ್ಟ್ ಲೆಗ್ ಇಟ್ಕೊಂಡು ರೆಸ್ಟ್ ಮಾಡ್ಬೋದು. ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇರಿಂಗಿಗೆ ಬಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಲೈಕ್ AM FM ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ವಾಯ್ಸ್ ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಕಾಲ್ ಪಿಕಪ್, ಡಿಕ್ಲೈನು, ಫೇವ್ರೇಟ್ಸು ಆ್ಯಂಡ್ ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಏರ್ ಬ್ಯಾಗ್ ಅನ್ನೋದು ಕೊಟ್ಟಿರೋದು ನೋಡ್ತಿರ್ಬೋದು. ಆ್ಯಂಡ್ ಇಟ್ಸ್ ಲೆದರ್ ಅಪ್ ಸ್ಟೇರಿಂಗ್ ವೀಲ್ ಗೈಸ್. ಸೊ ಹಿಡ್ಕೊಳ್ಳೋಕ್ಕೆ ಹೆವಿ ಗ್ರಿಪ್ಪಿ ಆಗಿರುತ್ತೆ. ಆ್ಯಂಡ್ ಸಾನೆಟ್ ಅನ್ನೋದು ಇಲ್ಲಿ ಕೊಟ್ಟಿರೋದು ನೋಡ್ತಿರ್ಬೋದು ನೀವು. ಆ್ಯಂಡ್ ಇಟ್ಸ್ ಡೀ ಕಟ್ ಸ್ಟೇರಿಂಗ್ ವೀಲ್ ಅಸ್ ವೆಲ್. ಸೊ ದಟ್ ನಿಮ್ಮ ತೊಡೆಗೆ ತಡೆಯತ್ತೇನೆ ನೆಸೆಸಿಟಿ ಇರಲ್ಲ, ಲೈಕ್ ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಬರೀ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಬಟ್ ಆಟೋಮೆಟಿಕ್ ವೈಪರ್ಸ್ ಬರಲ್ಲ. ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಆ್ಯಕ್ಚುಲಿ ನನಗೆ ಈ ಥರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಷ್ಟ ಗೈಸ್. ಬಿಕಾಸ್ RPM ಮೀಟ್ರು ಮೂವ್ ಆಗ್ತಿದ್ರೆ ಅದೊಂಥರ ನೋಡೋಕೆ ಸ್ಯಾಟಿಸ್ಫ್ಯಾಕ್ಷನು. ಸ್ಪೀಡ್ ಬಂದು ಡಿಜಿಟಲಲ್ಲಿ ತೋರಿಸುತ್ತೆ. ಪಕ್ಕದಲ್ಲಿ ಒಂದು ಸಣ್ಣ MID ಕೊಟ್ಟಿದ್ದಾರೆ. ಇದರಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಕೂಡ ಲೋಡ್ ಮಾಡಿದ್ದಾರೆ. ರೈಟ್ ಸೈಡಿಗೆ ಬಂದರೆ ಫ್ಯೂಯಲ್ ಗೇಜ್ ಬರುತ್ತೆ ಮತ್ತು ಟೆಂಪರೇಚರ್ ಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದನ್ನು ವಾರ್ನಿಂಗ್ ಇಲ್ಲಿ ಹೇಳುತ್ತೆ. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ ಇವಾಗ. ಅಕ್ಯುಮುಲೇಟೆಡ್ ಇನ್ಫೋ ತೋರಿಸ್ತದೆ, ಓವರ್ ಆಲ್ ಇನ್ಫೋ ಆ್ಯಂಡ್ ಡ್ರೈವಿಂಗ್ ಇನ್ಫಾರ್ಮೇಷನ್ ಹೇಳುತ್ತೆ. ಸಿನ್ಸ್ ರಿಫ್ಯೂಲಿಂಗ್ ಡೇಟಾ ಹೇಳುತ್ತೆ. ಆಟೋ ಸ್ಟಾಪ್ ಟೈಮು ಎಷ್ಟೊತ್ತು ಓಡಿದೆ ಅನ್ನೋದನ್ನು ಕೂಡ ಹೇಳುತ್ತೆ. ಆ್ಯಂಡ್ ಈ ಕಾರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ದಟ್ ಯಾವ ಟೈರ್ಲಿ ಪ್ರೆಷರ್ ಕಮ್ಮಿ ಇದೆ ಅಂತ ನೀವು ಇಲ್ಲಿಂದಾನೇ ನೋಡ್ಕೋಬಹುದು ಆ್ಯಕ್ಚುಲಿ. ಆ್ಯಂಡ್ ಯೂಸರ್ ಸೆಟ್ಟಿಂಗ್ಸಲ್ಲಿ ಡ್ರೈವರ್ ಅಸಿಸ್ಟೆನ್ಸು, ಲೈಟ್ಸ್ ರಿಲೇಟೆಡ್, ಡೋರ್ ರಿಲೇಟೆಡ್, ಕನ್ವೀನಿಯನ್ಸು ಮತ್ತು ಸರ್ವಿಸ್ ಇಂಟರ್ವಲ್ ಯಾವಾಗಿದೆ ಮತ್ತು ಬೇರೆ ಬೇರೆ ಒಂದಿಷ್ಟು ಫೀಚರ್ಸು ಮತ್ತು ರೀಸೆಟ್ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಓಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕತೆ. 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಇದಕ್ಕೆ ಆಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ DRVM ಅಂತಲೂ ಬರುತ್ತೆ, ಅಂದರೆ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಇವಾಗ ಹ್ಯಾಂಡ್ ಬ್ರೇಕ್ ಅಪ್ಪಿದೆ, ಹಾಗಾಗಿ ನಂಗೆ ಬರ್ತಾ ಇರೋದು. ಈಗ ನೋಡಿ ಇಳಿಸ್ತೀನಿ ನೋಡಿ, ಇವಾಗ ಇಳಿಸಿದ್ದೀನಿ. ಇವಾಗ ನೋಡಿ ಈ ಥರ ಬರ್ತಾರೆ. ಸೊ ದಟ್ ನೀವು ಗಾಡಿ ಡ್ರೈವ್ ಮಾಡುವಾಗ ಹಿಂದ್ಗಡೆ ಯಾರು ಬರ್ತಿದ್ದಾರೆ ಅಂತ ಅನ್ನೋದನ್ನ ನೀವು ಈಸಿಯಾಗಿ ಇಲ್ಲಿಂದಾನೇ ನೋಡ್ಕೋಬಹುದು. ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ವೈಸ್ ಇಟ್ಸ್ ಕ್ವೈಟ್ ಡೀಸೆಂಟ್ ಆಸ್ ವೆಲ್. ಬಟ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿರೋದು ಸಖತ್ ಯೂಸ್ಫುಲ್ ಅಂತ ಹೇಳ್ಬೋದು. ನೋಡಿ ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀನೋ ಆ ಕಡೆ ತಿರುಗ್ತಾರೆ. ಸೊ ದಟ್ ಕಾರ್ ಯಾವ ಕಡೆ ಪಾಯಿಂಟ್ ಆಗ್ತಾ ಇದೆ ಅಂತ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ಮಾತ್ರ ಹೆವಿ ಅಂತಂದರೆ ಹೆವಿ ಸ್ಮೂತ್ ಇದೆ. ನನಗಂತೂ ಹೆವಿ ಇಷ್ಟ ಆಯಿತು. ಆ್ಯಂಡ್ ಇಲ್ಲೊಂದಿಷ್ಟು ಫಿಸಿಕಲ್ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ಓಡಿಸ್ಬೇಕಾದ್ರೆ ಆಪರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. 2 ವೆಂಟ್ಗಳು ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಈ ಕಾರಲ್ಲಿ ನೋಡ್ತಿರ್ಬೋದು, ಆಟೋ ಅಂತ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಂಡಿಕೇಷನ್ಗೆ ಇಲ್ಲಿ ಲೈಟ್ ಬರುತ್ತೆ ಆ್ಯಕ್ಚುಲಿ. ಸೊ ಲೈಕ್ ಅದು ಇಟ್ಬಿಟ್ಟು ಚಾರ್ಜ್ ಆಗ್ತಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಇದು ಬಂದು Type-C ಫಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಮತ್ತು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಬೇಸಿಕಲಿ 180 ವಾಟ್ ಇದು. ಆ್ಯಂಡ್ ಈ ಕಡೆ ಬಂದು USB ಕೊಟ್ಟಿದ್ದಾರೆ. ಮೊಬೈಲ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡ್ ಬ್ರೇಕ್ ಆ್ಯಕ್ಚುಲಿ ಮ್ಯಾನ್ಯಲ್ ಆಗಿ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆ ಥರದ್ದೇನು ಕೊಟ್ಟಿಲ್ಲ. ಆ್ಯಂಡ್ ಮ್ಯಾನ್ಯಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿ ನೈಟ್ ಟೈಮಲ್ಲಿ ನೀವು ಥರ ಸ್ವಿಚ್ ಮಾಡಿದ್ರೆ ಹಿಂದ್ಗಡೆ ಏನು ಕಣ್ಣಿ ಹೊಡಿತಾ ಇರುತ್ತೆ ಹೈ ಬೀಮ್ ಲೈಟ್ಸು ಅದು ಈಸಿಯಾಗಿ ಡಿಫ್ಲೆಕ್ಟ್ ಆಗುತ್ತೆ. ಸೊ
ದಟ್ ನಿಮಗೆ ಅನ್ಕಂಫರ್ಟಬಲ್ ಮಾಡಲ್ಲ. ಆ್ಯಂಡ್ ಇಲ್ಲಿ ಬಂದು ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಇಂಡಿವಿಜುವಲ್ ಆಪರೇಟ್ ಮಾಡ್ಕೋಬೋದು ನೀವು. ಈ ಕಡೆ ಸನ್ಸೈಡಲ್ಲಿ ಬರೀ ಟೋಲ್ ರಿಸೀಟ್ ಒಂದೇ ಇದೆ, ಮಿರರ್ ಕೊಟ್ಟಿಲ್ಲ. ಬಟ್ ಈ ಕಡೆದಲ್ಲಿ ಮಿರರ್ ಕೊಟ್ಟಿದ್ದಾರೆ ಸೊ ದಟ್ ನಿಮ್ಮ ವೈಫ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರು ಮೇಕಪ್ ಮಾಡ್ಕೊಳಕ್ಕೆ ನಂಗೆ ಮಿರರ್ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಲ್ಲ. ಆ್ಯಂಡ್ ಆಮ್ರೆಸ್ಟು ಸ್ಲೈಡಿಂಗ್ ಫಂಕ್ಷನ್ ಕೊಟ್ಟಿಲ್ಲ. ಬಟ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ಸ್ ಡೀಸೆಂಟ್ ಎನಫ್. ಲೈಕ್ ಮನೆ ಕೀ ಅಥವಾ ಪೇಪರು ಆ ಥರದ್ದು ಏನಾದ್ರು ಇಟ್ಕೋಬೋದು. ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಗೈಸ್. ಅಂತ ಏನು ದೊಡ್ಡ ಗ್ಲೋ ಬಾಕ್ಸ್ ಅಲ್ಲ, ನಾರ್ಮಲ್ ಸೈಜ್ ಗ್ಲೋ ಬಾಕ್ಸು. ಲೈಕ್ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಏನು ಬೇಕೋ ಅಷ್ಟು ಸಫಿಷಿಯೆಂಟ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ನಮ್ಮ ದೇಶದಲ್ಲಿ ಇವಾಗ ಸದ್ಯಕ್ಕೆ ಡ್ಯಾಶ್ ಕ್ಯಾಮ್ ಗೈಸ್. ಏನಕ್ಕೆ ಅಂತಂದರೆ ಯಾರು ತಪ್ಪು ಮಾಡಿದ್ರು ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಡ್ಯಾಶ್ ಕ್ಯಾಮ್ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ತಪ್ಪಿತಾ ಇಲ್ವಾ, ಬೇರೆಯವ್ರು ಬಂದು ನಿಮಗೆ ಹಿಟ್ ಮಾಡಿದ್ರ, ಸೊ ಎಲ್ಲನೂ ರೆಕಾರ್ಡಿಂಗ್ ಮಾಡ್ಕೊಳ್ಳುತ್ತೆ. ಲೈಕ್ ಫ್ರಂಟು ಬರುತ್ತೆ ಆ್ಯಂಡ್ ಒಳಗಡೆನೂ ರೆಕಾರ್ಡಿಂಗ್ ಮಾಡುತ್ತೆ. ಸೊ SD ಕಾರ್ಡ್ ಇನ್ಸರ್ಟ್ ಮಾಡಬೇಕು. ಬಟ್ ಆ SD ಕಾರ್ಡು ಕಾರ್ ತೊಗೋಬೇಕಾದ್ರೆ ಕೊಟ್ಬಿಡ್ತಾರೆ ಕಿಯಾನವರು. ನೋಡಿ ಇದೆ ಆ್ಯಕ್ಚುಲಿ ಇಲ್ಲಿ SD ಕಾರ್ಡು. ಸೊ 32 GB ಕೊಟ್ಟಿದ್ದಾರೆ. ಸೊ ಎಷ್ಟು ಸಪೋರ್ಟ್ ಆಗೋದು ಗೊತ್ತಿಲ್ಲ ನನಗೆ. ಇದು 15 ಡೇಸ್ ಇದು ಡೇಟಾಗಳು ವ್ಯಾನಿಷ್ ಆಗ್ತಾ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಆ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಕ್ಯಾಪ್ ಬರುತ್ತೆ. ಥ್ರೂ ದ ಟ್ಯಾಪ್ ನೀವು ಏನೇನು ಡೇಟಾ ಬೇಕೋ ಎಲ್ಲನೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬಾನೆಟ್ ವಿಸಿಬಿಲಿಟಿ ವೈಸ್ ಇಟ್ಸ್ ಕ್ವೈಟ್ ಗುಡ್ ಗೈಸ್. ಲೈಕ್ ಶಾರ್ಟ್ ಇರೋಗೂ ಕೂಡ ಬಾನೆಟ್ ಕಾಣುತ್ತೆ, ಅಂತ ಏನು ಪ್ರಾಬ್ಲಮ್ ಇಲ್ಲ. ಮಿರರ್ ಕೂಡ ದೊಡ್ಡದಾಗಿದೆ. ಸೊ ವಿಸಿಬಿಲಿಟಿ ವೈಸ್ ಏನು ತೊಂದರೆ ಇಲ್ಲ. ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಈ ಕಾರ್ದು ಇಂಜಿನ್ ಅಂತ ಬಂದರೆ ನೀವು ನೋಡ್ತಾ ಇರೋದು ಸ್ಮಾರ್ಟ್ ಸ್ಟ್ರೀಮ್ GDI 1.2 ಲೀಟರ್ ಪೆಟ್ರೋಲ್ ಇಂಜಿನು, MPI ಇಂಜಿನು. ಬೇಸಿಕ್ಲಿ 4 ಸಿಲಿಂಡರ್ ಇಂಜಿನ್ ಇದು. ಇಂಜಿನು 83 BHP ಪವರ್ ಮತ್ತು 115 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ಲಿ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಒಂದೇ ಇರೋದು, ಆಟೋಮೆಟಿಕ್ ಬರೋದು ನಿಮಗೆ 1.2ಲಿ. ಸೊ ಲಿಟ್ರಲಿ ಎಷ್ಟು ಸ್ಮೂತ್ ಇದೆ ಅಂತಂದರೆ ಇಂಜಿನ್ ಒನ್ ಆಫ್ ದ ರಿಫೈನ್ಡ್ ಇಂಜಿನ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಡೈಮೆನ್ಷನ್ ವೈಸ್ ಲೆಂತು 3.9 ಮೀಟರ್ಸ್ ಇದೆ, ವಿಡ್ತು 1.7 ಮೀಟರ್ಸ್ ಇದೆ, ಹೈಟು 1.6 ಮೀಟರ್ಸ್ ಇದೆ ಆ್ಯಂಡ್ ವೀಲ್ ಬೇಸು 2.5 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 205 mm ಇದೆ, ವಿಚ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಅನ್ಬೋದು ನಮ್ಮ ಇಂಡಿಯನ್ ರೋಡ್ಸ್ಗೆ. ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ, 2 ಡ್ಯುಯಲ್ ಟೋನ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸ್ಲೈನ್ಗೆ ಎಕ್ಸ್ಕ್ಲೂಸಿವ್ ಮ್ಯಾಟ್ ಫಿನಿಶ್ ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ABS, EBD, ಟ್ರ್ಯಾಕ್ಷನ್ ಕಂಟ್ರೋಲು, ಹಿಲ್ ಹೋಲ್ಡ್ ಅಸಿಸ್ಟು, ಫ್ರಂಟ್ ಪಾರ್ಕಿಂಗ್ ಸೆನ್ಸಸ್ಸು, ರಿವರ್ ಪಾರ್ಕಿಂಗ್ ಸೆನ್ಸಸ್ಸು, ರಿವರ್ಸ್ ಕ್ಯಾಮ್ರಾ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲೇನು ಎರಡು ಮಾತಿಲ್ಲ. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಟ್ಸ್ 3 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಕೂಡ ಹೌದು. ಸೊ ಸೇಫ್ಟಿ ವೈಸ್ ಒಂದು ರೇಂಜಿಗೆ ಇಟ್ಸ್ ಕ್ವೈಟ್ ಓಕೆ ಅಂತ ಹೇಳ್ಬೋದು. ಸೊ ಒಂಥರ ಆಲ್ರೌಂಡ್ ಪ್ಯಾಕೇಜ್ ಇದು. ಲೈಕ್ ಡಿಸೈನ್ ಚೆನ್ನಾಗಿದೆ, ನಿಮಗೆ ಫೀಚರ್ಸ್ ಲೋಡೆಡ್ ಆಗಿದೆ, ಮೈಲೇಜ್ ಕೂಡ ಬರುತ್ತೆ, ಇಂಜಿನ್ ರಿಫೈನ್ಡ್ ಆಗಿದೆ ಆ್ಯಂಡ್ ಇಟ್ಸ್ ಅ ಮೋಸ್ಟ್ ಕಂಫರ್ಟಬಲ್ ಕಾರ್ ಗೈಸ್. ಲೈಕ್ ಒಂದು ಫ್ಯಾಮಿಲಿಗೆ 5 ಜನಕ್ಕೆ ಒಂದು ಕಂಫರ್ಟಬಲ್ ಕಾರ್ ಬೇಕು, ನನಗೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ಇಟ್ಸ್ ಆಲ್ರೌಂಡ್ ಪ್ಯಾಕೇಜ್ ಆಗಿರಬೇಕು ಅಂತಂದರೆ Kia Sonet ಈಸ್ ದ ಒನ್ ಯೂನಿಟ್ ಟು ಕನ್ಸಿಡರ್ ಗೈಸ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. Kia Sonet ಗ್ರಾವಿಟಿ ಎಡಿಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿ. ಅದೇ ಇಂಪಾರ್ಟೆಂಟು. ನಿಮ್ಮ ಸಪೋರ್ಟು ಅದ್ರ ಥ್ರೂನೇ ಕೇಳೋದು ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.